ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಸಾಮುದ್ರಿಕ ಶಾಸ್ತ್ರದ ಅನುಸಾರವಾಗಿ ಸಾಮುದ್ರಿಕ ಶಾಸ್ತ್ರವು ಶರೀರದ ವಿಭಿನ್ನ ಅಂಗಗಳ ಫಲಾದೇಶವನ್ನು ನೀಡುತ್ತದೆ. ಅದೇ ಪ್ರಕಾರದಲ್ಲಿ ಇಂದು ನಾವು ನಾಭಿಯ ಬಗ್ಗೆ ಅಂದರೆ ಹೊಕ್ಕಳಿನ ಬಗ್ಗೆ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಇರುವಂಥ ಕೆಲವು ರಹಸ್ಯಗಳನ್ನು ತಿಳಿದುಕೊಳ್ಳೋಣ. ಇಲ್ಲಿ ಹೊಕ್ಕಳು ನಮ್ಮ ಶರೀರದ ಒಂದು ಅಭಿನ್ನವಾದ ಅಂಗ ಆಗಿದ್ದು ಹೊಕ್ಕಳಿನ ಮೂಲಕ ಜೀವನದ ಹಲವಾರು ರಹಸ್ಯಗಳನ್ನು ತಿಳಿಯಬಹುದಾಗಿದೆ. ಹಿಂದೂ ಶಾಸ್ತ್ರಗಳ ಅನುಸಾರವಾಗಿ ಹೊಕ್ಕಳು ನಮ್ಮ ಜೀವನ ಶಕ್ತಿಯ ಕೇಂದ್ರ ಆಗಿದ್ದು ಒಂದು ಮಾಹಿತಿಯ ಅನುಸಾರವಾಗಿ ಮೃತ್ಯುವಿನ ನಂತರವೂ ಪ್ರಾಣವು ಹೊಕ್ಕಳಿನಲ್ಲಿ 6 ನಿಮಿಷದ ತನಕ ಇರುತ್ತದೆ. ಶರೀರದಲ್ಲಿ ಮೆದುಳಿಗಿಂತ ಮಹತ್ವಪೂರ್ಣವಾದ ಸ್ಥಾನ ಹೊಕ್ಕಳು ಆಗಿದೆ. ಹೊಕ್ಕಳು ಶರೀರದ ಮೊದಲ ಮೆದುಳು ಆಗಿರುತ್ತದೆ, ಯಾಕಂದರೆ ಇದು ಪ್ರಾಣವಾಯುದಿಂದ ನಡೆಯುತ್ತದೆ. ಇಲ್ಲಿ ವ್ಯಕ್ತಿಯ ಹೊಕ್ಕಳಿನ ಆಕಾರ ಇವುಗಳ ಕೆಲವು ವಿಶೇಷವಾದ ವಿಷಯಗಳ ಆಧಾರದ ಮೇಲೆ ಭವಿಷ್ಯ ಮತ್ತು ವ್ಯಕ್ತಿತ್ವದ ಬಗ್ಗೆ ಹೇಳಲಾಗುತ್ತದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಹೊಕ್ಕಳುಗಳ ಪ್ರಕಾರಗಳು ಮತ್ತು ಅವುಗಳಿಂದ ಸಿಗುವಂಥ ಶುಭ ಮತ್ತು ಅಶುಭ ಫಲಗಳನ್ನು ತಿಳಿದುಕೊಳ್ಳೋಣ. ಎಲ್ಲಕ್ಕಿಂತ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ, ಹರ ಹರ ಮಹಾದೇವ ಅಂತ ಬರೆಯಿರಿ. ಸ್ನೇಹಿತರೆ, ಇಲ್ಲಿ ಯಾವ ಪುರುಷ ಅಥವಾ ಸ್ತ್ರೀಯರ ಹೊಕ್ಕಳು ಆಳವಾಗಿರುತ್ತದೆಯೋ ಅವರು ಸೌಂದರ್ಯ ಪ್ರೇಮಿಯಾಗಿರ್ತಾರೆ, ರೊಮ್ಯಾಂಟಿಕ್ ಗುಣದವರಾಗಿರ್ತಾರೆ. ಇವರಲ್ಲಿ ತುಂಬ ಮೆಲನ ಸಾಮರ್ಥ್ಯ ಇರುತ್ತದೆ. ಅಂದರೆ ಜೀವನ ಸಂಗಾತಿ ತುಂಬಾ ಸುಂದರವಾಗಿರುವಂಥವರು ಸಿಗ್ತಾರೆ. ಅವರು ಇವರ ಪ್ರತಿ ಹೆಜ್ಜೆಯಲ್ಲೂ ಸಹಾಯವನ್ನು ಮಾಡ್ತಾರೆ. ಇಲ್ಲಿ ಯಾವ ಪುರುಷ ಅಥವಾ ಸ್ತ್ರೀಯರ ಹೊಕ್ಕಳು ವಕ್ರವಾಗಿರುತ್ತದೆಯೋ ಅಂದರೆ ಸ್ವಲ್ಪ ಉದ್ದವಾಗಿರುತ್ತೆ, ಇಂಥ ಜನರಲ್ಲಿ ಆತ್ಮವಿಶ್ವಾಸವು ತುಂಬಿಕೊಂಡಿರುತ್ತದೆ ಮತ್ತು ಆತ್ಮನಿರ್ಭರವಾಗಿ ಇರಲು ಸಹ ಇವರು ಕಲಿತುಕೊಂಡಿರ್ತಾರೆ. ಸ್ನೇಹಿತರೆ, ಇಲ್ಲಿ ಯಾರ ಹೊಕ್ಕಳು ದುಂಡಾಕಾರದಲ್ಲಿ ಇರುತ್ತದೆಯೋ ಇವರು ಆಶಾವಾದಿ, ಬುದ್ಧಿವಂತ ಮತ್ತು ತುಂಬ ದಯ ತೋರುವಂಥ ಗುಣವನ್ನು ಹೊಂದಿದ ವ್ಯಕ್ತಿ ಆಗಿರ್ತಾರೆ. ಇಂಥ ವ್ಯಕ್ತಿಯ ವಿವಾಹ ಅಂದರೆ ವೈವಾಹಿಕ ಜೀವನವು ತುಂಬಾ ಸುಖಮಯವಾಗಿ ಕಳೆಯುತ್ತದೆ. ಇವರು ಆನಂದದಿಂದ ಇರುವಂಥ ವ್ಯಕ್ತಿಗಳು ಆಗಿರ್ತಾರೆ. ಇನ್ನು ಉಬ್ಬಿದಂಥ ಹೊಕ್ಕಳು ಇರುವಂಥ ಜನರು ಶಾರೀರಿಕ ರೂಪದಿಂದ ದುರ್ಬಲ ಆಗಿರ್ತಾರೆ. ವಿಶೇಷವಾಗಿ ಇಂಥ ಜನರ ಮೇಲೆ ನಕಾರಾತ್ಮಕ ಶಕ್ತಿಯ ಪ್ರಭಾವ ಇರುತ್ತದೆ. ಇಂಥ ಜನರು ಸಾಮಾನ್ಯವಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ಅಪೂರ್ಣವಾಗಿ ಬಿಟ್ಟು ಬಿಡ್ತಾರೆ. ಇವುಗಳ ಕಾರಣದಿಂದಾಗಿ ಇವರು ಯಶಸ್ವಿಯಾಗೋದಿಲ್ಲ ಮತ್ತು ಇವರು ತಮ್ಮ ಸ್ವಭಾವದಿಂದ ಸ್ವಲ್ಪ ಹೆಚ್ಚಾಗಿ ಕಿರಿಕಿರಿ, ತುಂಬ ಚಿಂತೆ ಮಾಡುವಂಥ ಸ್ವಭಾವವನ್ನು ಹೊಂದಿರ್ತಾರೆ. ಇಲ್ಲಿ ಯಾವ ವ್ಯಕ್ತಿಯ ಹೊಕ್ಕಳು ಮೇಲ್ಭಾಗದಿಂದ ಉದ್ದ ಮತ್ತು ಆಳವಾಗಿ ಕಾಣುತ್ತದೆಯೋ ಇಂಥ ಜನರು ಹಸನ್ಮುಖ ಪ್ರವೃತ್ತಿಯುಳ್ಳವರಾಗಿರ್ತಾರೆ. ಅಂದರೆ ಯಾವತ್ತಿಗೂ ಖುಷಿಯಾಗಿ ನಗುತ್ತಾ ಇರ್ತಾರೆ. ಒಂದು ವೇಳೆ ಅಗುಲವಾದ ದೊಡ್ಡದಾಗಿರುವ ಹೊಕ್ಕಳು ಇರುವಂಥ ಜನರಿದ್ದರೆ ಇಂಥ ಜನರು ಸ್ವಲ್ಪ ಹಠವಾದಿಗಳು ಆಗಿರ್ತಾರೆ. ಅಂಡಾಕಾರ ಹೊಕ್ಕಳು ಇರುವಂಥ ಜನರು ಯೋಚನೆ ಮಾಡೋದರಲ್ಲಿ ತಮ್ಮ ಸಮಯವನ್ನು ಕಳೆದು ಕೈಗೆ ಬಂದಿರುವಂಥ ಅವಕಾಶವನ್ನು ಕಳೆದುಕೊಳ್ತಾರೆ. ಅಗಲವಾದ ಹೊಕ್ಕಳು ಇರುವಂಥ ಜನರು ಸ್ವಲ್ಪ ಸಂಶಯ ಪಡುವಂಥ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ. ಚಿಕ್ಕ ಚಿಕ್ಕ ವಿಷಯದ ಮೇಲೆ ತಮ್ಮ ಪಾರ್ಟ್ನರ್ ಮೇಲಾಗಲಿ ಅಥವಾ ಜನರ ಮೇಲೆ ಸಂಶಯ ಪಡ್ತಾರೆ ಮತ್ತು ಅಂತರ್ಮುಖಿಯೂ ಆಗಿರ್ತಾರೆ. ಇಲ್ಲಿ ಯಾವ ವ್ಯಕ್ತಿಯ ಹೊಕ್ಕಳು ಮೇಲ್ಭಾಗದತ್ತ ಬಂದು 2 ಭಾಗಗಳಾಗಿರುವ ಥರ ಕಾಣುತ್ತದೆಯೋ ಇಂಥ ಜನರು ಆರ್ಥಿಕವಾಗಿ ಮತ್ತು ಸಾಂಸಾರಿಕ ಮತ್ತು ಆರೋಗ್ಯದ ದೃಷ್ಟಿಯಿಂದ ತುಂಬಾ ಶಕ್ತಿಶಾಲಿಯಾಗಿರ್ತಾರೆ. ಸ್ನೇಹಿತರೆ, ಇಲ್ಲಿ ಯಾವ ವ್ಯಕ್ತಿಗಳ ಹೊಕ್ಕಳು ಉಬ್ಬಿರುತ್ತದೆಯೋ ಅಂಥವರು ತುಂಬಾ ಭಾವುಕ ಗುಣವನ್ನು ಹೊಂದಿರ್ತಾರೆ. ಅಂದರೆ ಚಿಕ್ಕ ಚಿಕ್ಕ ವಿಷಯಗಳಿಗೆ ತುಂಬಾ ಬೇಗನೆ ಕಣ್ಣೀರು ಹಾಕೋದಾಗಲಿ ಅಥವಾ ಭಾವುಕರಾಗೋದಾಗಲಿ ಇವರ ಸ್ವಭಾವ ಆಗಿರುತ್ತೆ. ಇಂಥ ಜನರ ಹೃದಯ ಶುದ್ಧವಾಗಿರುತ್ತೆ. ಇಂಥ ಜನರು ನೋಡಲು ತುಂಬಾ ಆಕರ್ಷಕ, ಅಟ್ರಾಕ್ಟಿವ್ ಆಗಿಯೂ ಇರ್ತಾರೆ. ಇಂಥ ಜನರು ತಮಗೆ ಬೇಕಾಗಿರೋದನ್ನು ಪಡೆದುಕೊಳ್ಳಲು ಇಷ್ಟಪಡ್ತಾರೆ. ಇವರು ಜೀವನವಿಡೀ ಜೊತೆಯಲ್ಲಿರ್ತಾರೆ. ಸ್ನೇಹಿತರೆ, ಸಾಮಾನ್ಯವಾಗಿ ಹೊಕ್ಕಳು ಶರೀರದ ಮಧ್ಯಭಾಗದಲ್ಲಿ ಇರುತ್ತದೆ. ಆದರೆ ಕೆಲವು ಜನರ ಹೊಟ್ಟೆಯ ಮೇಲಿರುವಂಥ ಹೊಕ್ಕಳು ತನ್ನ ಸ್ಥಾನವನ್ನು ಬಿಟ್ಟು ಸ್ವಲ್ಪ ಬೇರೆ ಸ್ಥಾನದಲ್ಲಿ ಇರುತ್ತೆ. ಇಂಥ ಜನರು ಸ್ವಲ್ಪ ರೊಮ್ಯಾಂಟಿಕ್ ಮತ್ತು ಹಾಸ್ಯವನ್ನು ಮೂಡಿಸುವಂಥ ವ್ಯಕ್ತಿಯಾಗಿರ್ತಾರೆ. ಇವರು ಸ್ವಲ್ಪ ಸಂವೇದನಾಶೀಲ ಗುಣವನ್ನು ಸಹ ಹೊಂದಿರ್ತಾರೆ. ಜೊತೆಗೆ ಕೆಲವು ವಿಷಯಗಳನ್ನು ಇವರು ಗಂಭೀರವಾಗಿ ತೆಗೆದುಕೊಳ್ತಾರೆ. ಇಂಥ ಜನರು ಅಥವಾ ವ್ಯಕ್ತಿಗಳು ಏನಾದರೂ ಹೊಸದಾಗಿ ಪಡೆದುಕೊಳ್ಳಲು ಯೋಚನೆ ಮಾಡ್ತಾರೆ. ಸ್ನೇಹಿತರೆ, ಇನ್ನು ಯಾವ ವ್ಯಕ್ತಿಗಳ ಹೊಕ್ಕಳು ತುಂಬ ಚಿಕ್ಕದಾಗಿ ಉದ್ದವಾಗಿರುತ್ತದೆಯೋ ಇಂಥ ಜನರ ಹೃದಯ ತುಂಬ ದೊಡ್ಡದಾಗಿರುತ್ತೆ. ಇವರು ಇನ್ನೊಬ್ಬರಿಗೆ ಸಹಾಯ ಮಾಡಲು ಮುಂದೆ ಹೋಗ್ತಾ ಇರ್ತಾರೆ. ಇಲ್ಲಿ ಯಾರೂ ಸಹ ಚಿಕ್ಕವರು ದೊಡ್ಡವರಂತ ಏನಿಲ್ಲ, ಎಲ್ಲರನ್ನ ಇವರು ಸಮಾನವಾಗಿ ಕಾಣ್ತಾರೆ. ಇನ್ನು ಉದ್ದವಾದ ಮತ್ತು ಕರ್ವ್ ಇರುವಂಥ ಹೊಕ್ಕಳು, ಇಲ್ಲಿ ಯಾವ ವ್ಯಕ್ತಿಗಳ ಹೊಕ್ಕಳು ವಕ್ರವಾಗಿ ಉದ್ದವಾಗಿರುತ್ತದೆಯೋ ಅವರಲ್ಲಿ ಪೂರ್ತಿಯಾಗಿ ಆತ್ಮವಿಶ್ವಾಸ ಇರುತ್ತದೆ. ಇಂಥ ಜನರು ಏನೇ ಕೆಲಸ ಕಾರ್ಯಗಳನ್ನು ಮಾಡಿದ್ರು
ಅವುಗಳನ್ನು ಹೃದಯದಿಂದ ಪೂರ್ಣಗೊಳಿಸುತ್ತಾರೆ. ಇವರು ಯಾವತ್ತಿಗೂ ನೌಕರಿ ಅಥವಾ ಬಿಸ್ನೆಸ್ಸನ್ನು ಮಾಡ್ತಾ ಇರ್ತಾರೆ. ಇವರಿಗೆ ಸ್ನೇಹವನ್ನು ಮಾಡೋದಾಗಲಿ ಅಥವಾ ಜನರನ್ನು ಪರಿಚಯ ಮಾಡ್ಕೊಳ್ಳೋದು ತುಂಬ ಇಷ್ಟ ಆಗುತ್ತೆ. ಸಾಮಾನ್ಯವಾಗಿ ಇಂಥ ಜನರು ಬೇರೆಯವರನ್ನು ಅಷ್ಟೊಂದು ಸುಲಭವಾಗಿ ನಂಬೋದಿಲ್ಲ. ಜೊತೆಗೆ ಇವರು ತಮ್ಮ ಭಾವನೆಗಳ ಮೇಲೆ ಪೂರ್ತಿಯಾಗಿ ನಿಯಂತ್ರಣ ಹೊಂದುವಂಥ ಗುಣವನ್ನು ಹೊಂದಿರ್ತಾರೆ. ಸ್ನೇಹಿತರೆ, ಇನ್ನು ಕೆಳಭಾಗದತ್ತ ಬಾಗಿರುವಂಥ ಹೊಕ್ಕಳು. ಸ್ನೇಹಿತರೆ, ಯಾರ ಹೊಕ್ಕಳು ಕೆಳಭಾಗದತ್ತ ಬಾಗಿರುತ್ತದೆಯೋ ಇಂಥ ಜನರಲ್ಲಿ ಶಕ್ತಿಯ ಕೊರತೆ ಇರುತ್ತದೆ. ಇವರಿಗೆ ಕೆಲಸ ಕಾರ್ಯಗಳ ಮೇಲೆ ಹೆಚ್ಚಾಗಿ ಉತ್ಸಾಹ ಇರೋದಿಲ್ಲ. ಆದರೆ ಇಲ್ಲಿ ಇವರು ಏನೇ ಕೆಲಸ ಕಾರ್ಯಗಳನ್ನು ಮಾಡಿದ್ರು ಅದನ್ನು ಪೂರ್ಣವಾಗಿ ತುಂಬಾ ಬೆಸ್ಟಾಗಿ ಮಾಡಿ ತೋರಿಸ್ತಾರೆ. ಇವರು ಆಲಸ್ಯ ಅಂತೂ ಆಗಿರ್ತಾರೆ, ಆದರೆ ತುಂಬಾ ಬುದ್ಧಿವಂತ ವ್ಯಕ್ತಿಗಳು ಸಹ ಆಗಿರ್ತಾರೆ. ಹಾಗಾಗಿ ಇವರ ಜೀವನ ಇನ್ನಷ್ಟು ಇಂಪ್ರೂವ್ ಆಗ್ತಾನೆ ಹೋಗುತ್ತೆ. ಇನ್ನು ಸ್ನೇಹಿತರೆ, ಎರಡೂ ಬದಿಯತ್ತ ಹರಡಿಕೊಂಡಿರುವಂಥ ಚಪ್ಪಟೆ ಆಗಿರುವಂಥ ಹೊಕ್ಕಳು. ಸ್ನೇಹಿತರೆ, ಒಂದು ವೇಳೆ ಹೊಟ್ಟೆಯ ಮೇಲೆ ಈ ರೀತಿಯಾಗಿ ಎರಡೂ ಬದಿಯಲ್ಲಿ ಚಪ್ಪಟೆಯಾಗಿದ್ದರೆ ಇಂಥ ಜನರು ಯಾವುದೇ ವ್ಯಕ್ತಿಯನ್ನಾಗಲಿ ಅಷ್ಟೊಂದು ಸುಲಭವಾಗಿ ನಂಬೋದಿಲ್ಲ. ಇವರು ಯಾವತ್ತಿಗೂ ಮುಂಬರುವಂಥ ಸಮಸ್ಯೆಯ ಬಗ್ಗೆ ಎಚ್ಚರಿಕೆಯಲ್ಲಿ ಇರ್ತಾರೆ. ಸಮಯಕ್ಕೂ ಮುನ್ನ ಅದರಿಂದ ಇವರು ಆಚೆ ಕೂಡ ಬರ್ತಾರೆ. ಇಂಥ ಜನರು ಪೊಲೀಸ್ ಆಗಲಿ, ವಕೀಲಾಗಲಿ ಅಥವಾ ಜನಸೇವೆಯಲ್ಲಿ ತೊಡಗಿರ್ತಾರೆ. ಇವರು ಹತ್ತಿರದಲ್ಲಿರುವಂಥ ಜನರಿಗೆ ತುಂಬ ಪ್ರಭಾವವನ್ನು ಬೀರ್ತಾರೆ. ಸ್ನೇಹಿತರೆ, ಸಾಮುದ್ರಿಕ ಶಾಸ್ತ್ರದ ಅನುಸಾರವಾಗಿ ಇಲ್ಲಿ ಯಾವ ಸ್ತ್ರೀ ಅಥವಾ ಪುರುಷರ ಹೊಕ್ಕಳು ದುಡ್ಡವಾಗಿ ಮತ್ತು ಆಳವಾಗಿರುತ್ತದೆಯೋ ಇವರು ಗುಣವಂತರಾಗಿರ್ತಾರೆ. ಸಾಮಾನ್ಯವಾಗಿ ಇವರ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ತುಂಬ ಬುದ್ಧಿವಂತರೂ ಆಗಿರ್ತಾರೆ. ಯಾವತ್ತಿಗೂ ಇವರ ಹೃದಯದಲ್ಲಿ ದಯೆಯ ಭಾವನೆ ಇರುತ್ತೆ. ಹಾಗಾಗಿ ಇವರು ಯಾವುದೇ ಕ್ಷೇತ್ರದಲ್ಲಿ ಹೋದರೂ ಅಲ್ಲಿ ಇವರು ಗೌರವವನ್ನು ಪಡೆದುಕೊಳ್ತಾ ಇರ್ತಾರೆ. ಇವರ ವೈವಾಹಿಕ ಜೀವನ ಕೂಡ ಸುಖಮಯವಾಗಿ ಇರುತ್ತದೆ. ಮೇಲ್ಭಾಗದತ್ತ ಹೋಗಿರುವಂಥ ಹೊಕ್ಕಳು ಸಾಮಾನ್ಯವಾಗಿ ಸೌಂದರ್ಯವನ್ನು ತೋರಿಸಿಕೊಡುತ್ತದೆ. ಇಂಥ ಜನರಿಗೆ ಭಾಗ್ಯದ ಶಕ್ತಿಯ ಮೇಲೆ ಅಚಾನಕವಾಗಿ ಯಶಸ್ಸುಗಳು ಅಥವಾ ಧನಪ್ರಾಪ್ತಿಯಾಗುತ್ತದೆ. ಇವರಿಗೆ ಸ್ನೇಹಿತರಾಗಲಿ ಅಥವಾ ಜೀವನ ಸಂಗಾತಿ ಯಾವತ್ತಿಗೂ ಒಳ್ಳೆಯವರು ಸಿಗ್ತಾ ಇರ್ತಾರೆ. ಸ್ನೇಹಿತರೆ, ಒಂದು ಹೊಕ್ಕಳು ಅತ್ಯಧಿಕವಾಗಿ ಆಳವಾಗಿದ್ದರೆ ಇಂಥ ಜನರು ಭಾವುಕರಂತೂ ಆಗಿರ್ತಾರೆ. ಆದರೆ ಇಂಥ ಜನರು ಅಂದರೆ ಪುರುಷರಾಗಿರಲಿ ಮಹಿಳೆಯರಾಗಿರಲಿ ತುಂಬಾ ಸಿಹಿಯಾದ ಮಾತುಗಳನ್ನು ಆಡುವಂಥ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ. ಇವರ ಹೃದಯ ಆಕರ್ಷಣೆಯನ್ನು ಮಾಡುವಂಥ ಗುಣ ಹೊಂದಿರುತ್ತೆ. ಇವರು ಮಾತುಗಳಲ್ಲಿ ಸ್ವಲ್ಪ ಚಿಂತೆ ಮಾಡುವಂಥ ಗುಣ ಹೊಂದಿರ್ತಾರೆ. ಶ್ವಾಸಕ್ಕೆ ಸಂಬಂಧಿಸಿದಂಥ ಸಮಸ್ಯೆಗಳು ಸಹ ಇವರಲ್ಲಿ ಇರಬಹುದು. ಇನ್ನು ಸ್ನೇಹಿತರೆ, ಸಮಾನವಾಗಿ ಅಂದರೆ ತುಂಬಾ ಉಬ್ಬಿರೋದಿಲ್ಲ ಮತ್ತು ಆಳವಾಗಿಯೂ ಇರೋದಿಲ್ಲ. ಇಂಥ ಹೊಕ್ಕಳುಗಳು ಇಲ್ಲಿ ಸ್ತ್ರೀಯರಲ್ಲಿ ಪುರುಷರಿರಲಿ ಇಂಥ ವ್ಯಕ್ತಿಗಳು ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕು. ಇಲ್ಲಿರುವ ಕಾರಣ ಏನಿದೆ ಅಂದರೆ ಇಂಥ ಜನರು ಕೆಲವು ವಿಷಯಗಳ ಮೇಲೆ ಅಪಾರ್ಥ ಮಾಡಿಕೊಂಡು ನಿಮಗೆ ಅಥವಾ ತಮಗೆ ನಷ್ಟವನ್ನು ಉಂಟು ಮಾಡ್ಕೋಬೋದು. ಇವರಲ್ಲಿ ಒಂದು ದೊಡ್ಡದಾಗಿರುವ ಕೊರತೆ ಕೂಡ ಇರುತ್ತೆ. ಸ್ನೇಹದ ವಿಷಯದಲ್ಲಿ ತುಂಬ ದಿನಗಳ ತನಕ ಇವರ ಜೊತೆ ಇರೋದು ಅಷ್ಟು ಒಳ್ಳೆಯದಾಗಿರೋದಿಲ್ಲ. ಸಾಮಾನ್ಯವಾಗಿ ಹೊಕ್ಕಳುಗಳು ಆಳವಾಗಿ ಇರುತ್ತವೆ. ಆಳವಾದ ಹೊಕ್ಕಳುಗಳೇ ಉತ್ತಮವಾದ ಶ್ರೇಷ್ಠ ಫಲವನ್ನು ಕೊಡುತ್ತವೆ. ಒಂದು ವೇಳೆ ಹೊಕ್ಕಳು ಏನಾದರೂ ಒಂದು ವೇಳೆ ನೇರವಾಗಿದ್ದರೆ, ಒಂದು ವೇಳೆ ಅದು ವಂಕಾಗಿಲ್ಲ, ವಕ್ರವಾಗಿಲ್ಲ, ಒಂದು ವೇಳೆ ಉದ್ದವಾಗಿ ಆಕಾರದಲ್ಲಿ ಸ್ವಲ್ಪ ಆಳವಾಗಿದ್ದರೆ ಇಂಥ ಹೊಕ್ಕಳುಗಳು ಯಾವತ್ತಿಗೂ ಒಳ್ಳೆಯದಾಗಿರುತ್ತವೆ. ಇವು ವ್ಯಕ್ತಿ ಎಷ್ಟು ಶಕ್ತಿವಂತನಾಗಿದ್ದಾನೆ ಅನ್ನೋದನ್ನು ತೋರಿಸುತ್ತವೆ. ಇವರು ಉತ್ಸಾಹದಲ್ಲಿ ಪ್ರಥಮ ಸ್ಥಾನದಲ್ಲಿರ್ತಾರೆ. ತಮ್ಮ ಕಾರ್ಯಗಳನ್ನು ಪೂರ್ಣ ಮಾಡುವಂಥ ಗುಣವನ್ನು ಹೊಂದಿರ್ತಾರೆ. ಆರೋಗ್ಯದ ದೃಷ್ಟಿಯಿಂದ ಅವರು ಉತ್ತಮವಾಗಿರ್ತಾರೆ. ಸ್ವಲ್ಪ ದಿನ ಮಾತ್ರ ಇವರು ಅನಾರೋಗ್ಯದಲ್ಲಿ ಕಾಣಿಸ್ತಾರೆ ಅಥವಾ ಇಂಥ ಜನರು ಯಾವತ್ತಿಗೂ ಒಳ್ಳೆಯ ಆರೋಗ್ಯವನ್ನು ಪಡೆದುಕೊಳ್ತಾರೆ. ಸ್ನೇಹಿತರೆ, ಇನ್ನೂ ಕೆಲವು ಹೊಕ್ಕಳುಗಳ ಪ್ರಕಾರಗಳಿವೆ. ಅವುಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ.